ಈಗಾಗಲೇ ಕ್ಯಾಬಿನೆಟ್ ವಿಸ್ತರಣೆಯ ನಂತರ ಸಾಕಷ್ಟು ಶಾಸಕರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಸಾಕಷ್ಟು ಬೇಸರಗೊಂಡಿದ್ದಾರೆ ಕೂಡ. ಸೊ ಹೀಗಾಗಿ ಟಿಬಿ ಜಯಚಂದ್ರ ಮನವೊಲಿಕೆ ಹಾಗಾದ್ರೆ ಯಶಸ್ವಿ ಆಯ್ತಾ? ಜಯಚಂದ್ರ ನಿವಾಸಕ್ಕೆ ಚಲುವರಾಯಸ್ವಾಮಿ ಭೇಟಿಯನ್ನ ನೀಡಿತು. ಸೊ ಶಾಸಕ ಕುಣಿಕಲ್ ರಂಗನಾಥ್, ಕದಲೂರು ಉದಯ್ ಕೂಡ ಭಾಗಿಯಾಗಿದ್ರು. ಇದೇ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಸಿಎಂ ಭೇಟಿ ಮಾಡುವುದಾಗಿ ಭರವಸೆಯನ್ನ ನೀಡಿದ್ದು, ಹಂಗಾಮಿ ಸ್ಪೀಕರ್ ಪ್ರಸ್ತಾವನೆ ಬಂದಾಗ ಬೇಡ ಎಂದಿದ್ದೇನೆ. ಈ ವಿದ್ಯಮಾನಗಳನ್ನ ನೋಡಿದಾಗ ಅಸಹ್ಯ ಆಗಿದೆ. ಡಿಕೆ ಟೀಮ್ ಭೇಟಿ ಬಳಿಕ ಟಿಬಿ ಜಯಚಂದ್ರ ಬೇಸರವನ್ನ ಹೊರಹಾಕಿದ್ದಾರೆ. ಒಟ್ಟಾರೆಯಾಗಿ ಒಂದ್ ಕಡೆ ಈಗಾಗಲೇ ಅಸಮಾಧಾನಿತರನ್ನ ಸಮಾಧಾನ ಪಡಿಸುವ ಕೆಲಸ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಸಚಿವ ಸ್ಥಾನ ಸಿಗದಿದ್ದಕ್ಕೆ ಬೇಸರವೂ ಕೂಡ ಹೆಚ್ಚಾಗ್ತಾ ಇದೆ. ಯಾರೇ ಬಂದರೂ ಕೂಡ ನನಗೆ ದೇವರು ಸಮಾನ ಅಂತಂದ್ರೆ ನನ್ನ ಕ್ಷೇತ್ರ ಜನನೇ, ಅವರ ಆಣತಿ ಅಂತಲೇ ನಡಿಬೇಕಾಗ್ತದೆ. ರಾಜ್ಯ ಹಂಗಾಮಿ ಸ್ಪೀಕರ್ ಮಾಡಿದ್ದಾರೆ, ಆರ್ಡರ್ ಮಾಡಿ ನಾನು ಆ ಪ್ರಸ್ತಾವನೆ ಬಂದಾಗ ಬೇಡ ಅಂತಲೇ ಹೇಳಿದ್ದೀನಿ. ನೋಟಿಫಿಕೇಶನ್ ಬೆಳಗ್ಗೆ ಬಂದಾಗಲೇ ನನಗೆ ಗೊತ್ತಾಗಿದ್ದು. ನಾನೀಗಾಗಲೇ ಕಾಂಗ್ರೆಸ್ ಪಾರ್ಟಿನಲ್ಲೇ ಸಪ್ರೇಟ್ ಸೀಟ್ ಕೊಡಬೇಕು ಅಂತ ನೆನ್ನೆನೇ ಕಾಗದ ಬರೆದಿದ್ದೆ, ಬಂದಿದೆ. ಅಂದರೆ ಎಲ್ಲೋ ಒಂದು ಕಡೆಗೆ ಈ ವಿದ್ಯಮಾನಗಳು ನೋಡಿದಾಗ ನನಗೆ ಅಸಹ್ಯ ಅನಿಸ್ತದೆ.